ಒಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಆಪರೇಷನ್ ಸಿಂಧೂರ ಕಾರ್ಯಾಚರಣೆಗೆ ಸಂಬಂಧಪಟ್ಟಂತೆ ಜಮ್ಮು ಕಾಶ್ಮೀರದಲ್ಲಿ ಪಾಕ್ನಿಂದ ಕೂಡ ದಾಳಿಯಾಗಿದೆಯಂತೆ. ಅದಕ್ಕೆ ಪ್ರತಿಕಾರವನ್ನ ಕೂಡ ತೀರಿಸಿಕೊಳ್ಳಲಾಗ್ತಾ ಇದೆ. ಜಮ್ಮುವಿನಲ್ಲಿ ಸದ್ಯ ಮುಳುಗಿದೆ ವಾಯು ದಾಳಿಯ ಸೈರನ್. ಜಮ್ಮು ಕಾಶ್ಮೀರದ ನೌಶೇರಾದಲ್ಲಿ ಶೆಲ್ ದಾಳಿಯಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಜಮ್ಮು ಕಾಶ್ಮೀರದಲ್ಲಿ ಪಾಕ್ನಿಂದ ಮತ್ತೆ ಶೆಲ್ ದಾಳಿ. ಇರುವಂತಹ ಉಪಕರಣಗಳು, ಶಸ್ತ್ರಾಸ್ತ್ರಗಳು ಪಾಕಿಸ್ತಾನದ ಬಳಿ ಇರೋದು ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಶಕ್ತಿಶಾಲಿ ಶಸ್ತ್ರಾಸ್ತ್ರಗಳಂತೂ ಅಲ್ವೇ ಅಲ್ಲ. ಅಂಥದ್ದನ್ನೇ ಇಟ್ಕೊಂಡು ನಾನೇನೋ ಮಾಡ್ಬಿಡ್ತೀನಿ ಅಂತ ಪಾಕಿಸ್ತಾನ ತನ್ನ ಹೇಡಿತನ ಪ್ರದರ್ಶನ ಮಾಡ್ತಾ ಇದೆ. ಸೊ ಜಮ್ಮು ಕಾಶ್ಮೀರದಲ್ಲಿ ಮತ್ತೊಮ್ಮೆ ದಾಳಿಗೆ ಪಾಕಿಸ್ತಾನ ಮುಂದಾಗಿದೆ. ಜಮ್ಮುವಿನಲ್ಲಿ ಸದ್ಯ ವಾಯು ದಾಳಿಯಿಂದ ಸೈರನ್ ಮೊಳಗಿದೆ. ಈ ಸೈರನ್ ಶಬ್ದ ಕೇಳಿದ್ರೆ ಅಲ್ಲಿನ ನಾಗರಿಕರು ಕೂಡ ಅಲರ್ಟ್ ಆಗ್ಬೇಕು. ಒಂದಷ್ಟು ಸೂಚನೆಗಳನ್ನ ಭಾರತೀಯ ಸೇನೆ ಏನ್ ಕೊಟ್ಟಿದೆ ಅದನ್ನ ನಾಗರಿಕರು ಕೂಡ ಪಾಲನೆ ಮಾಡಬೇಕಾಗುತ್ತೆ. ಹಾಗಾಗಿ ಸೈರನ್ ಶಬ್ದ ಬಂದಾಗ, ಬ್ಲ್ಯಾಕ್ಔಟ್ ಆದಾಗ ಆ ಸೂಚನೆಗಳನ್ನ ಪಾಲಿಸಿ ಅನ್ನೋದು ನಾಗರಿಕರು ಕೂಡ ಅದನ್ನ ಫಾಲೋ ಮಾಡ್ತಿದ್ದಾರೆ. ಯಾರೋ ಸ್ಥಳೀಯರು ಮಾತನಾಡ್ತಿದ್ದನ್ನ ಕೇಳಿಸ್ಕೊಳ್ತಾ ಇದೆ. ಈ ಜಮ್ಮು ಕಾಶ್ಮೀರ ಭಾಗದಲ್ಲಿ ಅಲ್ಲಿನ ಸ್ಥಳೀಯರು ಬ್ಲ್ಯಾಕ್ಔಟ್ ಆದಂತಹ ಸಂದರ್ಭದಲ್ಲಿ ವಾಹನ ನಾವು ತಗೊಂಡು ಹೋಗ್ತೀವಿ ಅಂತ ಆದ್ರೆ ನಾವು ಲೈಟ್ ಆನ್ ಮಾಡೋ ಹಾಗಿಲ್ಲ. ಆ ಕತ್ತಲಲ್ಲೇ ವಾಹನಗಳನ್ನ ಚಲಾಯಿಸಬೇಕು. ಭಾರತೀಯ ಸೇನೆಯ ಸಂದೇಶ ಆ ಸೂಚನೆ ಇರೋದು. ಕಾರಣ ಸೆನ್ಸಾರ್ ಮೂಲಕ ಅದನ್ನ ಟಾರ್ಗೆಟ್ ಮಾಡಿಕೊಂಡು, ಅಂದ್ರೆ ಆ ರೀತಿ ಟಾರ್ಗೆಟ್ಗಳನ್ನ ಮಾಡಿಕೊಂಡು ಮತ್ತೆ ಪಾಕಿಸ್ತಾನದಿಂದ ಯಾವ ಕ್ಷಣಕ್ಕಾದ್ರೂ ಅಟ್ಯಾಕ್ ಆಗಬಹುದು ಅನ್ನೋ ಕಾರಣಕ್ಕೆ ಈ ರೀತಿ ಮುನ್ನೆಚ್ಚರಿಕಾ ಕ್ರಮವಾಗಿ ನಾಗರಿಕರಿಗೆ ಒಂದಷ್ಟು ಸೂಚನೆಗಳನ್ನ ಕೂಡ ಭಾರತೀಯ ಸೇನೆ ಕೊಟ್ಟಿದೆ. ಅದರಂತೆ ಸ್ಥಳೀಯರು ಕೂಡ ಅದನ್ನ ಫಾಲೋ ಮಾಡ್ತಿದ್ದಾರೆ ಅಂತ. ಈ ಸೈರನ್ ಶಬ್ದ ಕೇಳಿದಾಗ, ಬ್ಲ್ಯಾಕ್ಔಟ್ ಆದಾಗ ಈ ರೀತಿ ದಾಳಿಗಳು ಅತಿ ಹೆಚ್ಚು ಆಗುವುದು ರಾತ್ರಿ ಹೊತ್ತಲ್ಲೇ. ಹಾಗಾಗಿ ಬ್ಲ್ಯಾಕ್ಔಟ್ ಆಗಿರುತ್ತೆ, ಮನೆಯಲ್ಲೇ ಇರಬೇಕು, ಕಿಟಕಿ ಮತ್ತು ಬಾಗಿಲುಗಳನ್ನು ಕ್ಲೋಸ್ ಮಾಡಿರಬೇಕು. ನಿಮ್ಮ ಜೀವ ರಕ್ಷಣೆ ನೀವೇ ಮಾಡ್ಕೊಳ್ಬೇಕು. ನಾಗರಿಕರ ಪಾತ್ರ ಕೂಡ ಅತಿ ದೊಡ್ಡದು ಇಂಥ ವಿಚಾರಗಳಲ್ಲಿ ಅಂತ.